ನೂತನ ಕಟ್ಟಡ ಅನ್ನೋದಕ್ಕಿಂತ ಕಟ್ಟಡ ಯಾಕೆಂದ್ರೆ ರಿನೋವೇಷನ್ ಮಾಡಿ ಏನು ನಮ್ಮದು ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಏನಿತ್ತು ಕಳೆದ 2005ರಲ್ಲಿ ಇದು ಪ್ರಾರಂಭ ಆಯಿತು. ಆದರೆ ಕಟ್ಟಡ ಇದು ಸ್ವಂತ ಕಟ್ಟಡ, ಮಹಾಸಭಾ ಸ್ವಂತ ಕಟ್ಟಡ. ಆದರೆ ಅದು ಬ್ಯಾಂಕ್ ಥರ ಒಂದು ಸಿಸ್ಟಮ್ನಾಗೆಲ್ಲ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷ ಶಿವರುಗಣಯ್ಯ ಮತ್ತು ಆಡಳಿತ ಮಂಡಳಿ ಗಂಗಾಧರಣ್ಣ ಅವರೆಲ್ಲ ಸೇರಿ ಆಡಳಿತ ಮಂಡಳಿ ಸೇರಿ ಒಂದು ರಿನೋವೇಷನ್ ಮಾಡಿದೆ. ಅಂದರೆ ಸೌಲಭ್ಯ ಮೊದಲು ಬರೀ 50,000 ಹ್ಯಾಂಡ್ ಲೋನ್ ಕೊಡ್ತಾಯಿದ್ವಿ ಅಷ್ಟೇ. ಇವಾಗ ಏನು ಗೋಲ್ಡ್ ಲೋನು ಮತ್ತು SBI ಅಕೌಂಟ್ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು RD ಅಕೌಂಟ್ ಓಪನ್ ಮಾಡ್ತಾ ಇರೋದು, ಮತ್ತು ವಾಹನ ಸಾಲ 5 ಲಕ್ಷದವರೆಗೂ ವಾಹನ ಸಾಲ ಕೊಡ್ತಾರೆ, ಮತ್ತು ಮಾರ್ಟಿಗೇಜ್ ಲೋನು 5 ಲಕ್ಷದವರೆಗೂ ಮಾರ್ಟಿಗೇಜ್ ಲೋನ್ ಕೊಡ್ತಾ ಇರ್ತಕ್ಕಂಥದ್ದು. ಆ ಥರ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಎಲ್ಲ ಸಮಾಜದ ಎಲ್ಲ ಏನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರುಗಳು ಪ್ರತಿ ಸಾರಿ ನಮಗೆ ಜನರಲ್ ಬಾಡಿನಲ್ಲಿ ಒಂದು ಬೇಡಿಕೆ ಇಡ್ತಾಯಿದ್ರು, ಬರೀ ಹ್ಯಾಂಡ್ ಲೋನ್ ಆಗ್ತಾಯಿದೆ, ಈ ಥರ ಬೇರೆ ಬೇರೆ ಎಲ್ಲ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ. ಅವರ ಎಲ್ಲ ಸದಸ್ಯರುಗಳ ಸಲಹೆ ಮೇರೆಗೆ ನಮ್ಮ ಅಧ್ಯಕ್ಷರಾದಿಯಾಗಿ ಗಂಗಾಧರಣ್ಯರಾಗಿ ಮತ್ತು ಆಡಳಿತ ಮಂಡಳಿಯವರೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಇಲ್ಲ ಈ ಸೌಲಭ್ಯಗಳನ್ನೆಲ್ಲ ನಮ್ಮ ಸಮಾಜ ಬಂಧುಗಳಿಗೆ ಒದಗಿಸ್ಬೇಕು ಅಂತ ಹೇಳಿದಾಗ ಅದನ್ನೆಲ್ಲ ವ್ಯವಸ್ಥೆಯನ್ನು ಎಲ್ಲರೂ ಸೇರಿಕೊಂಡು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಸಮಾಜದ ಬಂಧುಗಳಿಗೆ ಸದಸ್ಯರುಗಳು ಕೇಳ್ಕೊಳ್ಳೋದೇನೆಂದರೆ, ನಿಮಗೆ ಗೋಲ್ಡ್ ಲೋನು ಬೇಕಾ ವೀರಶೈವ ಕ್ರೆಡಿಟ್, ನಿಮ್ಮೆಲ್ಲ ಏನು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಏನು ಕೊಡ್ತಾರೆ ಮತ್ತು ಬೇರೆ ಏನೇನು ಬ್ಯಾಂಕಲ್ಲಿ ಕೊಡ್ತಾರೆ ಅಷ್ಟೇ ಇಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಮತ್ತು RD ಅಕೌಂಟ್ ಇರ್ಬೋದು, SBI ಅಕೌಂಟ್ ಇರ್ಬೋದು, ಮತ್ತು ವಾಹನ ಸಾಲ ಇರ್ಬೋದು. ವಾಹನ ಸಾಲನೂ ಅಷ್ಟೇ ಬೇರೆ ಎಲ್ಲಿಗೆ ಏನು ಕೊಡ್ತಾರೋ ಅದೇ ಪರ್ಸೆಂಟೇಜ್ ಇರುತ್ತೆ. ಮತ್ತು FD ಕೂಡ ಇಡ್ಬೋದು. ನೀವು ಬೇರೆ ಬ್ಯಾಂಕ್ಗಳಲ್ಲಿ ಅಂದರೆ SBI ಅಥವಾ ಬೇರೆ ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಏನು ಪರ್ಸೆಂಟೇಜ್ ಕೊಡ್ತಾರೋ, ಏನು ಇದಕ್ಕೆ ಡಿಪಾಸಿಟ್ ಇಟ್ಟರೆ ಅಷ್ಟೇ ಪರ್ಸೆಂಟೇಜ್ ಇಲ್ಲಿ ಕೊಡ್ತಾಯಿದ್ವಿ. ಹಿರಿಯ ನಾಗರಿಕಕ್ಕೆ 0.5% ಜಾಸ್ತಿ ಸೌಲಭ್ಯ ಇದೆ ಇಲ್ಲಿ. ಹಾಗಾಗಿ ಬಂಧುಗಳು ನಾನು ಕೇಳ್ಕೊಳ್ಳೋದು ಇಷ್ಟೇ, ಈ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಬೆಳೆಸೋದಕ್ಕೆ ನೀವೇ ಕಾರಣಕರ್ತರು. ಅದಕ್ಕೋಸ್ಕರ ನೀವೆಲ್ಲ ಸೇರಿ ಇದನ್ನು ಮುಂದೆ ನೀವು ಬೇರೆ ಬ್ಯಾಂಕಿಂದ ನಮ್ಮ ವೀರಶೈವ ಬ್ಯಾಂಕನ್ನು ನಾವು ಕ್ರೆಡಿಟ್ ಸೊಸೈಟಿನ ಬೆಳೆಸಬೇಕು. ನೀವೆಲ್ಲ ಸಹಕಾರ ಮಾಡಿದ್ರೆ ಖಂಡಿತ ಈ ಒಂದು ಸೊಸೈಟಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಸಮಾಜ ಬಂಧುಗಳಲ್ಲಿ ಸದಸ್ಯರುಗಳಲ್ಲಿ ನಾನು ಕೇಳ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಇರಲಿ. ನಿಮ್ಮ ಇದರಿಂದ, ಯಾಕೆಂದರೆ ಜನರಲ್ ಬಾಡಿ ಆಗಲಿ ನಿಮ್ಗೆಲ್ಲದಕ್ಕೂ ಹಕ್ಕಿದೆ ಕೇಳೋದಕ್ಕೆ. ನೀವು ಎಷ್ಟು ನಿಮ್ಮ ಬೈದಿಂದ ನಾವು ಯಾವ ಥರ ನೀವು ಇದು ಮಾಡಿದ್ರೆ ಅದ್ರ ಜೊತೆ ಬೈದಿಂದ ನಾವು ಕೆಲಸ ಮಾಡಿಕೊಂಡು ಈ ಸೊಸೈಟಿನ ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ನಾವು ಪ್ರಯತ್ನ ಅಂತೂ ಮಾಡ್ತೀವಿ. ಈ ಹಿಂದೆ ಸದಸ್ಯರುಗಳು ಲೋನ್ ತಗೊಂಡಿದ್ದಾರೆ, ಇವಾಗ ಅವರು ಈ ಥರ ಬೆನಿಫಿಟ್ ತಗೊಬೇಕು ಅಂದರೆ ಅವ್ರಿಗೆ ಖಂಡಿತ ಅವರು ತೊಗೊಳ್ಬೋದು. ಈಗ ಹ್ಯಾಂಡ್ ಲೋನ್ ತೊಗೊಂಡಿರ್ತಾರೆ, ಹ್ಯಾಂಡ್ ಲೋನ್ ತೊಗೊಂಡಿದ್ರೆ ಇದನ್ನು ಲೋನ್ನ ಯಾವುದೋ ವೆಹಿಕಲ್ ಲೋನ್ ತೊಗೊಳ್ಬಾರ್ದು ಅಂತೇನಿಲ್ಲ, ಅಥವಾ ಪ್ರಾಪರ್ಟಿ ಲೋನ್ ತೊಗೊಳ್ಬಾರ್ದು ಅಂತಲ್ಲ. ಹ್ಯಾಂಡ್ ಲೋನೇ ಬೇರೆ, ಪ್ರಾಪರ್ಟಿ ಲೋನೇ ಬೇರೆ, ಮತ್ತು ವೆಹಿಕಲ್ ಲೋನೇ ಬೇರೆ. ಕ್ಲಿಯರ್ ಮಾಡಿಬಿಟ್ಟು ಇಲ್ಲ ಹ್ಯಾಂಡ್ ಲೋನ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ, 2 ವೀಲರ್ ಲೋನ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದೇ ತೊಗೊಳ್ಬೋದು, ಏನು ಸಮಸ್ಯೆ ಇಲ್ಲ. ಪ್ರತ್ಯೇಕ ಶ್ಯೂರಿಟಿಯನ್ನು ಕೊಡಬೇಕು. ಅದಕ್ಕೆ ಯಾಕೆಂದರೆ ಪ್ರತ್ಯೇಕ ಶ್ಯೂರಿಟಿ ಕೊಡಬೇಕು, ಒಂದೊಂದಕ್ಕೆ ಬೇರೆ ಬೇರೆ ಅದು ಶ್ಯೂರಿಟಿಯನ್ನು ಕೊಡಬೇಕು. ಯಾಕೆಂದರೆ ಪ್ರಾಪರ್ಟಿ ಲೋನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, USSNಗಳೆಲ್ಲ ತೊಗೊಳ್ತಾರಲ್ಲ, ಆ ಥರ ಮಾರ್ಟಿಗೇಜ್ ಮಾಡ್ಕೊಳ್ತೀವಿ. ಹಾಗಾಗಿ ಹ್ಯಾಂಡ್ ಲೋನ್ಗೂ ಇದಕ್ಕೂ ಏನೋ ಸಂಬಂಧ ಇರೋದಿಲ್ಲ. ATM ಸೌಲಭ್ಯ ಏನಾದರೂ ಮಾಡ್ತಾರೆ? ಅದು ಖಂಡಿತ ಸರ್, ಒಂದು 1 by 1 ಸ್ಟೇಜ್ ಬೈ ಇದು ಯಾಕೆಂದ್ರೆ ನೋಡ್ತೀವಿ ಎಲ್ಲ ಯಾವ ರೀತಿ ಇದಿದೆ ಅಂತ ಹೇಳ್ಬಿಟ್ಟು. ಈಗಾಗಲೇ ನಾವು ಏನು ಬೇರೆ ಬೇರೆ ಅಂದರೆ ಚೆಕ್ ಬುಕ್ಕು ಮತ್ತು ಸ್ಕ್ಯಾನರ್, ಅಂದರೆ ಎಲ್ಲಿದ್ರೂ ಇವಾಗ ಎಲ್ಲರೂ ಕೇಳ್ತಾರೆ, ಇಲ್ಲೇ ಮಾಗಡಿ ಟೌನಲ್ಲಿ ಇರತಕ್ಕಂಥ ಅಕ್ಕಪಕ್ಕ ಇರೋ ಹತ್ತಿರ ಆಗುತ್ತೆ ಬ್ಯಾಂಕು. ಬಟ್ ಆದರೆ ಕುದೂರು, ತಿಪ್ಸಂದ್ರ, ಇತ್ತ ಕಡೆ ಸೋಲೂರು, ಅಲ್ಲಿಂದ ಎಲ್ಲ ಬರೋರಿಗೇನೋ ದೂರ ಆಗುತ್ತೆ. ಅದಕ್ಕೋಸ್ಕರ ಅದೇನು ಸ್ಕ್ಯಾನರ್ ಏನು ಹೇಳ್ತಾರೆ ಅದಕ್ಕೆ, UPI ಅದನ್ನ ಸೌಲಭ್ಯ ಇದೆ, ಈಗ ಆಲ್ರೆಡಿ ಮಾಡಿದ್ದೀವಿ. ಅಲ್ಲೇ ಕೂತ್ಕೊಂಡು ಈ ಅಕೌಂಟಿಗೆ ದುಡ್ಡು ಕಟ್ಟೋಂಥ ಕೆಲಸ ಆಗ್ಬೋದು. ಇಲ್ಲೇ ಬಂದು ಬ್ಯಾಂಕಲ್ಲೇ ಕಟ್ಟಬೇಕು ದುಡ್ಡನ್ನು, ಸಾಲ ತೊಗೊಂಡ್ರೆ ಅಂತೇನಿಲ್ಲ, ಎಲ್ಲಿದ್ದರೂ ಕೂಡ ಕಟ್ತಕ್ಕಂಥ ಕೆಲಸ ಆಗುತ್ತೆ. ಮುಂದೆ ಏನು ನ್ಯಾಷನಲೈಸ್ಡ್ ಬ್ಯಾಂಕ್ ಏನು ಸೌಲಭ್ಯ ಕೊಡ್ತೋ ಅದೆಲ್ಲ ಸೌಲಭ್ಯಗಳನ್ನ ನೀಡೋದಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ನಮ್ಮ ಅಣ್ಣೆಯರ ಅಧ್ಯಕ್ಷತೆಯಲ್ಲಿ, ಶಿವರುಗಣಯ್ಯರ ಅಧ್ಯಕ್ಷತೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ನಾವೆಲ್ಲ.